ಕ್ಷುಲ್ಲಕ ಕಾರಣಕ್ಕೆ ಇಬ್ಬರು ಅರ್ಚಕರ ಮಧ್ಯೆ ಭಾರಿ ಹೊಡೆದಾಟ ನಡೆದು ಹೋಗಿದೆ. ದೇವಸ್ಥಾನದ ಗರ್ಭಗುಡಿ ಒಳಗೆ ಹೊಡೆದಾಡಿಕೊಂಡಿದ್ದಾರೆ ಅರ್ಚಕರು. ಗಾಣಗಾಪುರದ ಶ್ರೀ ಗುರುದತ್ತಾತ್ರೇಯ ದೇವಸ್ಥಾನದಲ್ಲಿ ಈ ಘಟನೆ ನಡೆದಿರೋದು. ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕಿನ ಗಾಣಗಾಪುರ ಗ್ರಾಮ ಇದು. ಕಿರಣ್ ಭಟ್ ಪೂಜಾರಿ ಹಾಗೆಯೇ ವಲ್ಲಭ ಭಟ್ ಪೂಜಾರಿ ನಡುವೆ ಈ ಮಾರಾಮಾರಿ ನಡೆದಿರುವಂಥದ್ದು. ವರ್ಷಕ್ಕೊಮ್ಮೆ ಪೂಜಾರಿ ಬದಲಾವಣೆ ವಿಚಾರಕ್ಕಾಗಿ ಹೊಡೆದಾಟ ಆಗಿದೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಪ್ರತಿ ವರ್ಷವೂ ಕೂಡ ಇಲ್ಲಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸುವಂಥ ಅರ್ಚಕರ ಬದಲಾವಣೆಯನ್ನು ಮಾಡಲಾಗುತ್ತೆ. ಇದೇ ವಿಚಾರವಾಗಿ ಇಬ್ಬರು ಕಿತ್ತಾಡ್ಕೊಂಡಿದ್ದಾರೆ, ದೇವಸ್ಥಾನದಲ್ಲಿ ಹೊಡೆದಾಡ್ಕೊಂಡಿದ್ದಾರೆ. ಭಕ್ತರಿಗೆ ದೇವರ ದರ್ಶನದ ಲೈನ್ ಬಿಡೋ ವಿಚಾರದಲ್ಲಿ ಇಬ್ಬರ ಮಧ್ಯೆ ನಾ ಮುಂದು ತಾ ಮುಂದು ಅನ್ನೋ ವಿಚಾರಕ್ಕೆ ಜಗಳ ತೆಗೆದು ಹೊಡೆದಾಡ್ಕೊಂಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ. ನಮ್ಮ ಕಡೆಯವರ ಭಕ್ತರಿಗೆ ಮೊದಲು ಬಿಡಬೇಕು, ಇಲ್ಲ ನಮ್ಮ ಕಡೆಯವರ ಭಕ್ತರಿಗೆ ಮೊದಲು ಬಿಡಬೇಕು ಅಂತೇಳಿ ಎರಡೂ ಕಡೆಯವರ ವಾದ ಗಮನಿಸ್ತಾ ಇರ್ಬೋದು. ದೇವಸ್ಥಾನದಲ್ಲಿ ಭಕ್ತರೆಲ್ಲ ಇದ್ದಾರೆ. ದೇವರ ದರ್ಶನ ಪಡೆಯೋಕ್ಕಂತ ಬಂದವರು, ದೇವರ ದರ್ಶನವನ್ನು ಪಡೆಯೋಕ್ಕಂತ ಬಂದವರಿಗೆ ಸಿಕ್ಕಿದ್ದು ಅರ್ಚಕರ ಗಲಾಟೆ ನೋಡುವಂಥ ಭಾಗ್ಯ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಕಲಬುರಗಿ ಜಿಲ್ಲೆಯ ಪ್ರತಿನಿಧಿ ಸಿದ್ದು ಸಾತಿಹಾಳ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಿದ್ದು, ಗಮನಿಸ್ತಾ ಇದ್ವಿ, ಭಕ್ತರೆಲ್ಲ ದೇವರ ದರ್ಶನಕ್ಕಂತೂ ಬಂದಿದ್ದಾರೆ. ದೇವರನ್ನ ನೋಡೋ ಬದಲು ಇಲ್ಲಿ ದೇವಸ್ಥಾನದ ಅರ್ಚಕರ ಗಲಾಟೆಯನ್ನು ನೋಡುವಂತಾಯ್ತು. ಈ ಗಲಾಟೆ ಕಾರಣ ಏನು ಅಂತೇಳಿ? ಹೌದು ಸಂಪತ್, ಏನಂದ್ರೆ ಕಲಬುರಗಿಯ ಅಫಜಲ್ಪುರ ತಾಲೂಕಿನ ದತ್ತಾತ್ರೇಯ ದೇವಸ್ಥಾನದಲ್ಲಿ ಈ ಒಂದು ಗಲಾಟೆ ನಡೆದಿರ್ತಕ್ಕಂಥದ್ದು. ಅಂದ್ರೆ ಎರಡು ಕುಟುಂಬಗಳ ಅರ್ಚಕರ ಎರಡು ಕುಟುಂಬಗಳ ಮಧ್ಯೆ ಒಂದು ಗಲಾಟೆ ಇದೆ. ಪ್ರಮುಖವಾಗಿ ಹೇಳ್ತಕ್ಕಂಥದ್ದು, ಪ್ರತಿ ಈ ದೀಪಾವಳಿ ಆದ ತಕ್ಷಣ ಹುಣ್ಣಿಮೆ ನಂತರ ಒಂದೊಂದು ಕುಟುಂಬದ ಪೂಜೆ ಬದಲಾಗುತ್ತೆ. ಈ ವೈಯಕ್ತಿಕ ವಿಚಾರವನ್ನು ತೆಗೆದುಕೊಂಡು ಬಂದ್ಬಿಟ್ಟು ಏನು ಭಕ್ತರನ್ನ ದೇವಸ್ಥಾನಕ್ಕೆ ಬಿಡ್ತಕ್ಕಂತ ವಿಚಾರನ ಇಟ್ಟುಕೊಂಡು ಇಬ್ರು ಗಲಾಟೆ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ತಿಳಿದು ಬಂದಿರ್ತಕ್ಕಂಥದ್ದು. ಏನು ಅರ್ಚಕರಾದ ಕಿರಣ್ ಭಟ್ ಪೂಜಾರಿ ಮತ್ತು ವಲ್ಲಭ ಭಟ್ ಪೂಜಾರಿ ಈ ಇಬ್ಬರ ಮಧ್ಯೆ ಈ ಒಂದು ಮಾರಾಮಾರಿ ನಡೆದಿರ್ತಕ್ಕಂಥದ್ದು. ಏನು ಭಕ್ತರಿಗೆ ಲೈನಲ್ಲಿ ಬಿಡೋ ದರ್ಶನಕ್ಕೆ ಏನು ಕ್ಯೂ ಅಲ್ಲಿ ಬಿಡ್ತಕ್ಕಂಥ ವಿಚಾರದಲ್ಲಿ ಜಗಳ ಮಾಡ್ಕೊಂಡಿದ್ದಾರೆ. ಏನು ನಮ್ಮ ಭಕ್ತರ ಮುಂದೆ ಹೋಗ್ಲಿ, ನಮ್ಮ ಭಕ್ತರ ಮುಂದೆ ಹೋಗ್ಲಿ ಅನ್ನೋ ವಿಚಾರಕ್ಕೆ ಜಗಳ ಮಾಡ್ಕೊಂಡು ಇಬ್ಬರ ಮಧ್ಯೆ ಒಂದು ಗಲಾಟೆ ಆಗಿರ್ತಕ್ಕಂಥದ್ದು. ಹೀಗಾಗಿ ಇಬ್ರು ಸಹಿತ ಅರ್ಚಕರು ಸ್ವಯಂ ಚಾಲಿತರಾಗಿ ಏನು ಒಂದು ದೂರು ದಾಖಲು ಮಾಡ್ಕೊಂಡಿರ್ತಕ್ಕಂಥದ್ದು. ಈ ಸಂಬಂಧಪಟ್ಟಂಗೆ ಗಾಣಗಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸಂಪತ್, ಥ್ಯಾಂಕ್ ಯು ಸಿದ್ದು ಸಾತ್ಯಾಳ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಗಮನಿಸ್ತಾ ಇದ್ದೀರಾ, ದೇವರ ದರ್ಶನಕ್ಕೆ ಬಂದಂಥ ಭಕ್ತರಿಗೆ ಸಿಕ್ಕಿದ್ದು ಅರ್ಚಕರ ಗಲಾಟೆಯ ದೃಶ್ಯಾವಳಿ, ಗಲಾಟೆಯನ್ನು ನೋಡುವಂಥ ಭಾಗ್ಯ. ದೇವಸ್ಥಾನದಲ್ಲಿ ಗಲಾಟೆ ಆಗಿರೋದು ಕಿರಣ್ ಭಟ್ ಪೂಜಾರಿ ಹಾಗೆಯೇ ವಲ್ಲಭ ಭಟ್ ಪೂಜಾರಿ ಮಧ್ಯೆ. ವರ್ಷಕ್ಕೊಮ್ಮೆ ಪೂಜಾರಿ ಬದಲಾವಣೆ ವಿಚಾರಕ್ಕೆ ಇಬ್ಬರು ಕೂಡ ಹೊಡೆದಾಡ್ಕೊಂಡಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಇನ್ನೊಂದು ಕಡೆಯಲ್ಲಿ ಭಕ್ತರನ್ನು ದೇವರ ದರ್ಶನಕ್ಕೆ ಬಿಡುವಂಥ ಸಾಲ ಏನಿರುತ್ತೆ, ಈ ವಿಚಾರವಾಗೂ ಗಲಾಟೆ ಆಗಿದೆ ಎನ್ನುವಂಥ ಮಾಹಿತಿ ಇದೆ. ಪರಸ್ಪರ ಕೈ ಮಿಲಾಯಿಸಿಕೊಂಡಿದ್ದಾರೆ. ದೇವಸ್ಥಾನದಲ್ಲಿ ಈ ರೀತಿಯಾಗಿ ಅರ್ಚಕರು ಹೊಡೆದಾಡಿಕೊಂಡಿದ್ದಕ್ಕೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಭಕ್ತರು ಕೂಡ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಪೂಜೆಯನ್ನು ಮಾಡಬೇಕಾದಂಥ ಜಾಗ ಇದು, ಶಾಂತವಾಗಿರಬೇಕು, ಪ್ರಶಾಂತವಾಗಿರಬೇಕು. ಆದರೆ ಇಂಥ ಜಾಗದಲ್ಲಿ ನೀವು ಗಲಾಟೆ ಮಾಡ್ಕೊಂಡಿದ್ದು ಎಷ್ಟು ಸರಿ ಅಂತೇಳಿ ಪ್ರಶ್ನೆಯನ್ನು ಮುಂದಿಡ್ತಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42,
ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.